ಪಾರ್ಥನೆ, ಜಗತ್ಕರ್ತನೆ, ಇದು ಕದನದ ಆಯಾಸವೋ ಮತ್ತಿನ ಆಯಾಸವೋ ಎನಗೂ ತಿಳಿಯದು. ನಿನಗೆ ತಿಳಿಯದ ಕಾರ್ಯವು ಧಾಪದಿರುವುದು ಪರಮಾತ್ಮ. ಅಕೋ ಅಲ್ಲಿ ನೋಡು, ಸಲ್ಲಲಿತವಾದ ಮನ್ನ ಉಲ್ಲಾಸಗೊಳ್ಳುವಂತ ಈ ಸರೋವರದಲ್ಲಿ ಒಂದು ಥಳ ಥಳಿಸುವ ಮರಿ ಮೀನುಗಳಿಂದ ಎಲ್ಲಿ ನೋಡಿದರೂ ಕಮಲಗಳಿಂದ ಹೌದೇ ಪರಮಾತ್ಮ. ಜಗತ್ಕರ್ತ, ನವರತ್ನಗಳಿಂದ ನಿರ್ಮಿಸಿ ಸೋಪಾನಗಳಿಂದೊಡಗೂಡಿ ಶೃಂಗಾರವಾಗಿ ಕಂಪಿಸುವಂತ ಕಾಸಾನವಿರುವುದು. ನಿನ್ನಂತೆ ಎನಗೂ ಆಯಾಸವಾಗಿದೆ. ಸಹಜವಾಗಿ ಆಗಿರುವುದೇನೋ ಅಸುರಾರಿ. ತತ್ಸರೋವರದಲ್ಲಿ ಸ್ನಾನವೊಂದೈದರೆ ಯುದ್ಧದ ಆಯಾಸ ಪರಿಹಾರವಾಗಬಹುದು. ಫಲ್ಗುಣ ಸುಭದ್ರದೇವಿಯ ರಮಣ, ನನ್ನಂತೆಯೂ ನಿನಗೂ ಸಹ ಯುದ್ಧದ ಆಯಾಸವಾಗಿದ್ದರೆ ಈ ಕ್ಷಣ ಜಲಸ್ನಾನಕ್ಕೆ ಹೋಗೋಣ. ನಿನ್ನಿಷ್ಟದಂತಾಗಲಿ. ಸಾರಥಿ, ಇದೇ ಕೊಳದಲ್ಲಿ ತಿಳಿಸುವನ್ನು ನೋಡಿ ಇವನಿಗೆ ಒಂದು ಸಂಶಯದ ಸಂಗತಿ. ಅದೇನು ದೇವ? ನರನಿಗೆ ಮಗನು ಮರಣದ ವಾರ್ತೆಯನ್ನು ಹರಗುವೆನು ಬಹು ಜಾಗೃತಿ. ಕರಿಪಾರ್ತನೆ, ಜಗತ್ಕರ್ತನೆ, ರಣದ ಆಯಾಸ ತೀರಿಸಿಕೊಳ್ಳುವುದಕ್ಕೆ ಇದೇ ಸರೋವರವು ನಮಗೆ ಪರಿಣಾಮವಾಗಿ ತೋರುವುದು. ತಾರು ಬಹಳ ಹೊತ್ತು ಈ ನೀರಿನಲ್ಲಿ ಮುಳುಗುವರು. ನೋಡೋಣ. ನಿನ್ನ ಇಷ್ಟದಂತಾಗಲಿ ಪರಮಾತ್ಮ. ಎಲ್ಲ ಸಾರಥಿ, ಮತ್ತೇನು ಭೂಪತಿ? ಅರ್ಜುನನು ಸಂಪೂರ್ಣ ನೀರಿನೊಳು ಮುಳುಗಿದಂತಾಯಿತು. ಹೌದು ದೇವ. ನಭೋವಾಣಿಯ ಶಬ್ದದಂತೆ ಇವನ ಕರ್ಣಗಳಿಗೆ ಅಭಿಮಾನ್ಯನು ಹಳಿದ ಸಂಗತಿಯನ್ನು ಸ್ವಲ್ಪ ಧ್ವನಿ ಮಾಡಿತು. ವಿಜಯನೇ ಮಡಿದನು ನಿನ್ನಯ ತನಯನು, ವಿಜಯನೇ ಮಡಿದನು ನಿನ್ನಯ ತನಯನು, ಚಕ್ರಧೀಮದಿ ಎಲವೆಲವೋ ಸುರೇಂದ್ರ ನಂದನನೇ, ನಿನ್ನ ತನಯನಾದ ಅಭಿಮಾನ್ಯನು ಚಕ್ರಬಿಂಬದಿ ಪಕ್ಕು ಷಡೂರತಾದಿಗಳ ಮುರಿದನವರವರ ಸೊಕ್ಕು ಕೌರವರ ಸುತ ನೂರುವರ ತಲೆಯನ್ನು ಹೀಡಾಡಿದನು. ಸುರಲಲಿನಿಯರ ಚೆಲ್ವಂಗೆ ತಾಮನವಲಿದು ಕೊನೆಗೆ ವೀರ ಸ್ವರ್ಗಾರೋಹಣವನ್ನು ಪಾರ್ಥ. ಹೀಗಾಯಿತು ನೋಡು ನಿನ್ನ ಮಗನ. ಶಿವ ಶಿವ, ಇದೇನು ದುರ್ಭವ. ಸಾಕಟ ಹೂವದಲ್ಲಿ ಮಕುಟವರ್ಧನನಾದ ಅಭಿಮಾನ್ಯನು ಮರಣವಾದನೆಂದು ಆಕಾಶವಾಣಿ ಧ್ವನಿಯಾಗಿತ್ತು. ಗಾಜಿಯಾದನೇ ಮಗನು. ಟಕಟ ಇನ್ನೇನಿದೆ? ನನ್ನ ಸಂತೋಷ ಸಾಗರವೆಂಬುವುದು ಬತ್ತಿ ಬಸಿದು ಹೋಯಿತು. ಕಾರಣ ಕೇಶವ, ಇದೇನು ಒಮ್ಮಿಂದೊಮ್ಮೆಲೆ ಇಂಥ ಶೋಕಾಗ್ನಿಯು ಉದಯಿಸಿತೆಂದು ಈ ಮಾಯಾವೇಶಿಗಂ ಕೇಳಿದರೆ ಮರೆಮಾಚಿದನಿ. ಹಸುರಾರಿಯೇ, ಏ ಹಸುರಾರಿಯೇ, ಉಸಿರಾಡದಂತೆ ನೀರಿನೋಳು ಯಾಕೆ ಏನು ಬೇಗನೆ. ಇನ್ನೇನಿದೆ? ನನ್ನ ಮಗನ ಹೆಸನವು ಸಂಕಟಿಸಿದ್ದು ನನಗೆ. ಈ ಜನ್ಮವೇ ಸಾಕು ಸಾಕು ಲೋಕೇಶ. ಎಣ್ಣನ್ನು ಹೀಗೆ ಕರೆತಂದು ನನ್ನ ಮಗನನ್ನು ಮಾಡಿದೆಯಲ್ಲೋ ಮೋಸ.
ಕೊಳದಲ್ಲಿ ಸ್ನಾನ ಕೈದೆವು ಮೊದಲಿನಂತೆ ಕಾಣಲಿಲ್ಲ ನಿನ್ನಯ ಮುಖವು ಏನು ಹೇಳು ಮಾತಲಿಲ್ಲ ಏನು ಹೇಳು ಮಾತಲಿಲ್ಲ ಮನದ ದುಃಖವು ನಾನಿರುವ ತನಕ ನಿನಗೆ ಏತಕ್ಕೆ ಭಯವು ನಾನಿರುವ ತನಕ ನಿನಗೆ ಏತಕ್ಕೆ ಭಯವು ಏಕೆ ಚಿಂತೆ ಮಾಡುವೆ ವೇದನಂತೆಯ ತಿಳಿಯಲಾಗಿದೆ ನಿನ್ನ ಮನದ ಸಂಚಯ ಏಕೆ ಚಿಂತೆ ಮಾಡುವೆ ಏಕೆ ಚಿಂತೆ ಮಾಡುವೆ ಏಕೆ ಚಿಂತೆ ಮಾಡುವೆ ಧನುಂಜಯ. ಆಹಾ, ಇದೇನು ಚೋದ್ಯ ಕುಂತಿ ಪುತ್ರನಾದ ಪ್ರಾರ್ಥನೆ. ನಾವೀರುವರು ಸ್ನಾನವನ್ನು ಗೈಯುವ ಸಮಯದೊಳು ದುಃಖಿಸುತ್ತಾ ದಿಕ್ಕಿಸುವುದಕ್ಕೆ ಯಾವ ಕಾರಣವಿಲ್ಲ. ನಿಮಗೆ ಯಾವ ಕಷ್ಟಗಳು ಬಾರದಂತೆ ಕಾಯ್ದುಕೊಂಡು ಬಂದಿರಬೇಕು. ನಿನ್ನ ಮನಸ್ಸಿನ ಸಂಶಯ ತಿಳಿಸು ಇಂದ್ರತನಯ. ನಾನಿರುವ ತನಕ ನಿನಗೆ ಬಂದಿರುವುದಾವುದು ಭಯ. ನಗದರನೇ ನರವರನೆ ಎನ್ನ ಮಗನು ಹಗೆಯ ಪದ್ಮ ಯೌವದಲ್ಲಿ ಮಾಡಿದನೆಂದು ಗಗನ ಧ್ವನಿ ಕೇಳಿಸುತ್ತೇನಗ ಕಂಪಾಯಮಾನವಾಯಿತು ನನ್ನ ಮನಸ್ಸಿಗೆ. ಅಯ್ಯೋ, ಮಗನನ್ನು ಕಾಣಲಾರವೆಂದು ಧ್ರುವಗಳಲ್ಲಿ ಮಿತಿ ಮೀರಿ ಕಣ್ಣೀರು ಸುರಿಸುತ್ತಲಿದೆ. ಗಳಿಗೆ ಬಾಲಕನ ಮೋಹಂ ನೆನೆದು ಜಠಾರದಲ್ಲಿ ಸ್ವಕಾಗ್ನಿಯು ಉರಿದಂತಾಗುವುದು. ಜಗದೊಡೆಯಲು ಮಗುಮುಖದ ಮಗುವಿನನ್ನು ಕಳೆದುಕೊಂಡು ಅರಗಳಿಗೆ ನಾ ಜೀವಿಸಲಾರನು. ಕಡರ ಪ್ರಮಣನೆ ಪ್ರಾರ್ಥನೆ ಕೇವಲ ವ್ಯಾಪಾರಕ್ಕೋಸ್ಕರ ಪಂಥದಿಂದ ಗೌರವರೊಡನೆ ಕಾದಾಡಿ ಈ ಗಜನಗರವನ್ನು ಆಳಲಾರನು. ಪುತ್ರ ಸ್ವರ್ಗವರ್ಥನಾಗಿ ಸಾರ್ಥಕವಿಲ್ಲದೆ ಈ ಪೃಥ್ವಿಯ ಮೇಲೆ ಇರಲಾರೆನು. ಕೃಷ್ಣ, ಸಕಲವನ್ನು ನೀನರಿತು ಸುಕುಮಾರನು ಎಸಗುವ ವಿದ್ಯದ ಸಂಗತಿಯನ್ನು ಮಾತ್ರ ಎನ್ನ ಮುಂದೆ ಉಸಿರಿದ್ದರೆ ಬರ್ತಿದ್ದನೋ ಗೋಪಾಲ. ಹಾಡಿಗೆ ತಿಳಿಯದು ನಿನ್ನ ಮಾಯಾಚಾಲ. ಪರಮಾತ್ಮ ಹೇಳುವೆನು ಕೇಳು. ಏನು ಚೆನ್ನಾಗಿ ಹೇಳೋದನ್ನ ಕೇಶವ ಕೇಳನಾಕಾಶವಾಣಿಯು ತಾನು ಕುಸಿನ ಮರಣವನು ಕೇಳಿನು. ಕೇಶವ ಕೇಳನಾಕಾಶವಾಣಿ
ಆವಾಗ ಮಾಧವ ದೇವಾ ಕೃಷ್ಣ ದಿಗಧೋ ನಿನಗೆ ಎಲ್ಲಿಗೆ ಹೋಯಿತು ನಿನ್ನ ಸುಜ್ಞಾನ ಈ ದಿನ ಅರ್ಜುನ ನಿನಗೆ ಈ ಎಲ್ಲಿಗೆ ಹೋಯಿತು ನಿನ್ನ ಸುಜ್ಞಾನ ಈ ದಿನ ಅರ್ಜುನ ಅರ್ಜುನ ನಿನಗಿಂತ ಎತ್ತರಿಂದ ಆವರಿಸಿತು ನಿನ್ನ ಎನ್ನ ಮಗನಿಂದಲೇ ಆವರಿಸಿತು ಪರಮಾತ್ಮ. ಪ್ರಾಜ್ಞೆನೆಂದೆನಿಸಿದ ನಿನ್ನ ಸುಜ್ಞಾನವೆಲ್ಲವೂ ಈಗ ಎತ್ತಬೋಯಿತು. ನಿನ್ನಲ್ಲಿಯೇ ಮಾಯವಾಯಿತು ಮಾಯವೇ. ನಾವೀರ್ವರು ಇಲ್ಲದ ಸಮಯದಲ್ಲಿ ನಿನ್ನಯ ತರುಳನ ಕೌರವರೊಡನೆ ದುರದಾತುರನಾಗಿ ಹೋದ ವರ್ತಮಾನವನ್ನ ಹರಿಯದವನ ಮೇಲೆ ಬರಿದೆ ಬಿಡಿನುಡಿಗಳನ್ನಾಡುವೆಯ ಜಗತ್ಕರ್ತ. ನೀನು ಮರಳು ಹಿಡಿದು ಬೇಸರಗೊಳ್ಳುವೆಯ. ಕೂಲಿ ಇಲ್ಲದೆ ನಿನ್ನ ರಥವನ್ನು ಹೊಡೆದು ಕಾಲಹರಣೆ ಮಾಡುವ ಈ ಕೂಲಿ ಹಾಳಿಗೆ ಇಂಥ ಬಿಡಿನುಡಿಗಳನ್ನಾಡಬಹುದೇ? ಜಗತ್ಕರ್ತ, ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸುತ್ತಾ ದ್ವಾರಕೆಯನ್ನು ಬಿಟ್ಟು ಬಿಟ್ಟಿ ದುಡಿಯುತ್ತೇವೆ. ಬಿಟ್ಟಿ ದುಡಿಯುವವನ ಮೇಲೆ ಇಷ್ಟು ಕೋಪ ಇವತ್ತಕ್ಕೆ ಪಾರ್ಥ. ಅಭಿಮಾನಿಯವನ ಕಾಣದ ಸಂಗತಿಯನ್ನ ಕಣ್ಣೀಲಿ ನೋಡಿ ನೋಡಿ ನೀನಾಡುವ ನುಡಿಗಳು ಅನ್ನತ್ತ. ಉಲ್ಲಲೋಚನೆಯೇ ನಿನ್ನ ಮಾಯಾ ಜ್ವಾಲದ ಗುಣವೆಲ್ಲ ನಾ ಬಲ್ಲೆನು ಬೇಗನೆ. ಅದೇನು ಬಲ್ಲೆ? ಅದು ಏನೆಂದರೆ, ನೀನು ಬಾಲಕನಾಗಿರುವಾಗಲೇ ತಂದೆ ತಾಯಿಗಳನ್ನು ಸೆರೆಮನೆಯಲ್ಲಿ ವಾಸ ಮಾಡಿಸಿದಿ. ಸೋದರ ಮಾವನಾದ ಕಂಸಾಸುರನ ಪ್ರಾಣವನ್ನು ಕಳೆದಿ. ನಿನ್ನ ಭಾವ ಮೈದುನನಾದ ರುಕ್ಮಾಂದಂಗನ ಪ್ರಾಣವನ್ನು ನಿನ್ನ ಅಣ್ಣನಾದ ಬಲರಾಮನ ಕೈಯಲ್ಲಿ ಒಡಿಸಿದಿ. ಅದು ನಿಜ. ನಾರಾಯಣ, ನಿನ್ನ ಹಡದ ತಾಯಿಯಾದ ರೇಣುಕಿಯ ತಲೆಯನ್ನು ಈ ಕೊಡಲಿಯಿಂದ ಈ ಪಡಿಬಿಟ್ಟಳಕ್ಕೆ ಇಳಿಸಿದ ಇದು ಕೂಡ ನಿಜ ನಿಜ. ಇಂದುರೇಶನೇ, ನರವರನೇ,
ಕೇವಲ ಬಂಧುಗಳಿಗೆ ಮೋಸಗಾರಿಕೆಯನ್ನು ಮಾಡಿದ ಮಹಾ ಮಹಿಮನು ನೀನು. ಈ ಅತ್ವಾಜಿತ ಸೋದರ ಹರಿಯನಾದ ಉಳಿಸುವಿಯನೋ ಮುರಾರಿ, ದಾರಿಗೆ ತಿಳಿಯುವುದಿಲ್ವೋ ನಿನ್ನ ಕಪಟದ ದಾರಿ. ಬಿಡು ನಿನ್ನ ಬಿಡಿ ನುಡಿಗಳನ್ನು ಬೇಗನೆ. ಸೋದರ ಮಾವನಾದ ಕಂಸಾಸುರನನ್ನು ಈ ಪಡವಿತಳಕ್ಕೆ ಹೊಡೆದು ಕೆಡೆಯಿದೆ. ಅಂಥ ಮಹಿಮನು ನೀನಲ್ಲವೇ ಶ್ರೀಹರಿ? ಸೊಕ್ಕಿನಿಂದ ಕಾಳಗಕ್ಕೆ ಬಂದ ರುಕ್ಮಾಂಗದನನ್ನು ಅಣ್ಣನಾದ ಬಲರಾಮನ ಕೈಯಲ್ಲಿ ಸಿಲುಕಿಸಿದೆ. ಹೌದು ನಾರಾಯಣ. ಒಂದು ಬಾಂಧವರನ್ನು ನನ್ನನ್ನು ಅತಿಸಿದವನೆಂದು ಆಡಿದರೂ ಚಿಂತೆ ಇಲ್ಲ. ನಿನ್ನ ತಾತನಾದ ಕಲಿಬೀಶ್ವರೊಡನೆ ಕಾದಾಡಿ ನೀನ್ಯತಕ್ಕೆ ತಪ್ಪಿಸಿ ನಿನ್ನ ಅಂತಃಕರಣದಿಂದಲ್ಲವೇನೋ ನಾರಾಯಣ? ಇದು ಆಗಿದೆ. ನಿನ್ನ ತಂದೆಯಾದ ಇಂದ್ರನ ಕಾಂಡವನವನ್ನು ನೀನೇ ತಕ್ಕೆ ದಗ್ಧಿಸಿದೆ. ಅಗ್ನಿದೇವನ ತೃಪ್ತಿಗಾಗಿ ದಗ್ಧಿಸಿದವ ಮಾಧವ. ನಿನ್ನ ಮನ ಬಂದಂತೆ ಮಾತನಾಡಿದರೆ ಬಂದ ಫಲವಿದೆ. ಆಯುಷು ಮುಗಿದ ಕ್ಷಣಕ್ಕೆ ದಾರ ಕಡೆಯಿಂದ ಮರಣವಿದೆಯೋ ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಸುರಾರಿಯೇ ಅರ್ಜುನ, ಆಯುಷು ಮುಗಿದ ಪರಿಮಿತಕ್ಕೆ ದಾರಿಂದಲೂ ತಪ್ಪಿಸಲು ಸಾಧ್ಯವಾಗುವುದೆಂದು ಹೇಳಿದೆಯಲ್ಲ. ಹೌದು ಭಕ್ತ. ಹಿಂದಕ್ಕೆ ಭಕ್ತ ಮಾರ್ಕಂಡೆಯನ್ನು ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ ಪುನರ್ಜನ್ಮವನ್ನು ಪಡೆದುಕೊಳ್ಳಲಿಲ್ಲವೇ? ಅದು ಶ್ರೀಹರಿ. ಅರ್ಜುನ, ಸತಿ ಸಾವಿತ್ರಿಯು ವರವನ್ನು ಬೇಡಿ ತನ್ನ ಗಂಡನ ಪ್ರಾಣವನ್ನು ಮರುಜೀವ ಪಡೆದುಕೊಳ್ಳಲಿಲ್ಲವೇ? ಅವರಿಗೆ ಪುನರ್ಜನ್ಮ ಉಂಟಾದಾಗ ಎನ್ನ ಮಗನಾದ ಅಭಿಮಾನನಿಗೆ ಪುನರ್ಜನ್ಮ ನೀಡುವುದು ನಿನಗೆ ಅಸಾಧ್ಯವೇನೋ ಶ್ರೀಹರಿ? ಜನತ ಕೀರ್ತಿ ಅಸುರ ಕುಲಬೇಟಿ ಅದರ ಕೀಲು ನಿನಗೆ ಇನ್ನೂ ನಿನಗೆ ತಿಳಿದಿರುವುದಲ್ಲ ಪರಮಾತ್ಮ. ಅವರವರ ಕರ್ಮಾನುಸಾರವಾಗಿ ವಾರಿಜೋದ್ಭವನ ಬರೆದಲಿಕ್ಕಿದ್ದಕ್ಕೆ ಸಾರು ಮಾಡುವುದೇನು ಧನುಂಜಯ? ಬಿಡುಬಿಡು ನಿನ್ನ ಮನದ ಸಂಶಯ. ಅಭಿಮಾನಿಯವನ ಸಂಗತಿ ತಿಳಿಯಬೇಕಾದರೆ ಧರ್ಮದಲ್ಲಿಗೆ ಹೋದರೆ ತಿಳಿಯಬಹುದು ಗಾಂಡೀವಿ. ಬಿಡುಬಿಡು ಯಾತಕ್ಕೆ ಮಾತನಾಡಿ. ಅಜ್ಞಾನವೆಂಬ ಅಂಧಕಾರಕ್ಕೆ ಸುಜ್ಞಾನ ಸೂರ್ಯೋದಯನಾದ ಚಿರಪ್ರಿಯಲ್ಲಿ ಉದ್ಭವಿಸಿದ ನಿಜ ಲಕ್ಷ್ಮೀವರ. ಅರ್ಜುನ, ನೀನು ಭುವನ ಕುಕ್ಷಿಯಾಗಿಯೂ ಜಗದ್ವ್ಯಾಪಕನಾಗಿಯೂ ಸರ್ವಂತರ್ಯಾಮಿಯಾಗಿಯೂ ವೇದಗಳಿಗೆ ಸಿಲುಕದ ಮಹಾ ಮಹಿಮನಾಗಿಯೂ ನೀನಿಲ್ಲದ ಸ್ಥಳದಾಗುತ್ತಿರುವುದು ನೀನಿಲ್ಲ
ಅಭಿಮಾನವಿನನ್ನು ವೈರಿಗಳ ಕಡೆಯಿಂದ ಕೊಲ್ಲಿಸಿ ಈಗ ಬೇಡವಿ ಎನ್ನ ಮುಂದೆ ಏನು ಕಾಣದವನಾಗಿ ಕೃಷ್ಣ ಅರ್ಜುನ ನಿನ್ನ ಅಳಿಯನಾದ ಅಭಿಮಾನ್ಯನ ಧೈರ್ಯ ಗಾಂಭೀರ್ಯ ಚಾತುರ್ಯಾದಿಗಳನ್ನು ನೆನೆಸಿಕೊಂಡರೆ ಅಯ್ಯೋ ಎಲ್ಲ ಕೈಗಳಲ್ಲಿ ತಮ್ಮಷ್ಟಕ್ಕೆ ತಾನೇ ನಿರ್ಗಮಿಸುತ್ತಿರುವ ಅಸುರಾರಿಯೇ, ಅವನ ಮುಖರಿಂದವು ಕಾಣದೆ ಇರಲಾರನು ನಾನೊಂದು ಕೃಷ್ಣ. ಫಲ್ಗುಣ ನಿನ್ನಿನ ದಿನ ರಾತ್ರಿ ಪಂಕ್ತಿ ಭೋಜನ ಕಾಲದಲ್ಲಿ ಅಪ್ಪ ಕಪಟ ನಾಟಕನಾದ ಶ್ರೀಕೃಷ್ಣನ ಮಾತು ಮಾತ್ರ ನಂಬಬಲ್ಲವೆಂದು ಹೇಳಿದರಲ್ಲ. ಅಯ್ಯೋ ಕೂಸಿನ ಮಾತು ಈಗ ಕೃಷ್ಣ ಅರ್ಜುನ ಅಂತ ಕೂಸನ್ನು ಕಳೆದುಕೊಂಡು ಬಂಧದಿಂದ ಕೌರವರೊಡನೆ ಕಾದಾಡಿದರೆ ಬಂದ ಭಾಗ್ಯವೇನಿದೆ ರುಕ್ಮಿಣಿನಾಥ ಧರ್ಮಜನಿಗೆ ರಿಪುಕುಲೋದ್ಭಟರಮ್ಮ ವಾಲಿನಿ ಕದಂಬಕ್ಕೆ ಇಮ್ಮುಗಡದ ಕುಂಭಸ್ಥಲಮ ಭೇದಿಸಿ ಅಂಬರಕ್ಕೆ ಭಲಗುಲಿಗೆ ಮೃಗರಾಜನಂತೆ ಮೆರೆಯುವ ಕದನ ಪ್ರಸಿದ್ಧರಾದ ಧನುಂಜಯನೇ ಮಂದಮತಿ ಬೇಗನೆ ಧೃತಿಗೊಂಡ ನಿರ್ಮಲಮತೀತನಾದ ಧರ್ಮಜನಿಗೆ ಹೋದರೆ ಸುತನ ನಿಜ ವೃತ್ತೀಪದಲ್ಲಿ ಹೋಗಲು ಸಿದ್ಧನಾಗು ಇಂದ್ರ ಸಂಜಾತ ರಿಪುಗಳ ಗರ್ಭ ನಿರ್ಮಿತ ಅಂಬುಜಾಕ್ಷನಾದ ಸಾಂಬಸಕನೇ ಫಲ್ಗುಣನೆ ನಿನ್ನ ಹಳೆಯನಾದ ಅಭಿಮಾನ್ಯನು ಕುಂಬಿ ನೀಚರೊಡನೆ ಕಾದಾಡಿ ಕರಂಬುಜಗಳ ನಿಂತ ಕಾಲದಲ್ಲಿ ಅಯ್ಯೋ ಎನ್ನನ್ನು ಎಷ್ಟು ನೆನೆಸಿಕೊಂಡನು, ಎಷ್ಟು ಕಣ್ಣೀರು ಸುರಿಸಿದನು, ಎಷ್ಟು ನಂದುಕೊಂಡನು. ಸೋದರ ಮಾವನಾದ ನಮ್ಮನ್ನು ಎಷ್ಟು ನೆನೆಸಿಕೊಂಡು ಕಣ್ಣೀರು ಸುರಿಸಿದನು. ಅಯ್ಯೋ ಮಗನೇ, ನಿನ್ನ ಪ್ರಾಣ ಹರಣಗೊಳಿಸಿದವನ ಶಿರವನ್ನ ಗಗನ ಅಂತರದಲ್ಲಿ ಆಡಿದ ಮಾಡಿಬಿಡಲೇ. ನಿನ್ನ ಮಹಲೋಕದ ಬೇಟವನ್ನು ವಹಿಸಿ ನಾ ಪಡೆದ ಮಗನನ್ನು ಕೌರವರ ಪಡೆಗಳಿಗೆ ಅಡಗಿಸಿದೆಯೇನೋ ಕಡಲ ಸೈನ. ಅಯ್ಯೋ ನಿನ್ನ ಮೈಮೆಯು ತಿಳಿಯದಾಗದು. ಇರಲಿ ನೋಡೋಣ. ಇದಿಷ್ಟರನ ಅಲ್ಲಿಗೆ ಮಾರುತನಗಿಂತ ಮಿಂಚಿ ರಥವನ್ನು ಬಿಡು ಗೋವರ್ಧನ ಧಾರಣ. ತಡ ಮಾಡಿದ ಧರ್ಮದಲ್ಲಿಗೆ ರಥವನ್ನು ಬಿಡುವ ಈ ಕ್ಷಣ. ಇಷ್ಟೊಂದಾಗಲಿ ಪಾತ್ರ. ಸುಭ
ಎನ್ನಯ ಹಠವು ತೀರಿತು ಬೇಗನೆ. ಹೌದೇನು ದೇವ? ಪೂರ್ವ ದ್ವೇಷಿಯಾದ ಅಭಿಮಾನ್ಯನು ಕಾಳಗದಲ್ಲಿ ಅಳಿದ ಸಂಗತಿಯನ್ನು ಹಿತನಾದ ಪ್ರಾರ್ಥನೆಗೆ ತಿಳಿಸಿದೆನು. ಮುಖ್ಯವಾಗಿ ಎನ್ನ ಕಾರ್ಯ ನೆರವೇರಿಸಿದನು. ಹೌದಪ್ಪ. ಹಳಿಯನಾದ ಅಭಿಮಾನ್ಯನು ಉಳಿಸಬಾರದೆಂಬ ಮನದರಿಕೆ ಇತ್ತು, ಹಿಂದಿಗೆ ಕೈಗೂಡಿತು. ಎಲ್ಲ ಸಾರಥಿ, ಮುಂದಿನ ಅವನಿಂದ ಯಾವುದೇ ತೊಂದರೆಗಳು ಬಾರದೆಂಬ ಸಂಶಯವು ಇಂದಿಗೆ ನಿವಾರಣೆಯಾಯಿತು. ಇಂದ್ರ ಸಂಜಾತನಾದ ಅರ್ಜುನನನ್ನು ಧರ್ಮದಲ್ಲಿ ಕರೆದುಕೊಂಡು ಹೋಗಿ ಪುತ್ರ ಶೋಕವನ್ನು ಬಿಡಿಸುವೆನು. ಮುಂದೆ ಕೌರವಾದಿಗಳನ್ನು ಸಂಹರಿಸುವುದಕ್ಕೆ ಪ್ರಯತ್ನ ಮಾಡುವೆನು. ಸಾರಥಿ, ಹೇಗಿರುವುದು ನನ್ನ ವ್ಯಕ್ತಿ? ಒತ್ತರ ಕಳ್ಳ ಕಮಲದರ ವ್ಯರ್ಥನೆ. ನಾವು ಸಮರಂಗ ಮಾಡಿ ಧರ್ಮ ಸಮಯದ ಕ್ರಮವಾಗಿ ಅಭಿಮಾನದ ಬಂದು ಎಲ್ಲ ಚಂದನವನ್ನು ಆರೈಸಿ ಎಲ್ಲ ಶರೀರದಲ್ಲಿ ಮೂಡಿದ ಗಾಯಗಳನ್ನು ಕಂಡು ಮನೋಬ್ಯಾಸರವನ್ನು ಪರಿಹರಿಸುವ ತರುಣನು ಹಿಂದೇಟಕ್ಕೆ ಭಾರತೀಯನು. ಅದು ಎಲ್ಲಿಗೆ ತಿಳಿಯಲು ಅರ್ಜುನ, ನಿನ್ನ ಅಳಿಯನಾದ ಅಭಿಮಾನ್ಯನನ್ನು ಕುಂಬಿ ನೀಚರಾದ ಕೌರವರು ಕೊಂದರೋ ಏನೋ ಎನ್ನ ಮನಸ್ಸಿಗೆ ಬಹು ಸಂದೇಹವಾಗಿ ತೋರುತ್ತದೆ. ಲಕ್ಷ್ಮೀಪತಿ, ನಿನ್ನ ಪಾದಂಬುಜಂಗಳ ಹಿಡಿದು ಬೇಡನು. ಸ್ವಲ್ಪ ಅಭಿಮಾನ್ಯನ ಸಂಗತಿ. ನಿನಗೆ ತಿಳಿಯದಿದ್ದರೆ ಈ ಮಾತನ್ನೇತಕ್ಕೆ ಆಡಿದ್ವು ಪ್ರಿಯರೇ? ಅರ್ಜುನ, ಜನಾರ್ದನ ಅನುಮಾನದಿಂದ ಹೇಳಿದೆ. ಅದೇ ಅನುಮಾನದಿಂದ ಸ್ವಲ್ಪ ಅಭಿಮಾನ್ಯನ ಸಂಗತಿ ಚೆನ್ನಾಗಿ ಮರಳವಾಗಿ ನೀನು ಮಾತ್ರ ಮಗನ ಮೇಲೆ ಬಹು ಪಂಚಪ್ರಾಣ ಇರುವುದಿಲ್ಲವೇ ನಾರಾಯಣ? ಇರಬಹುದು. ಕಾಣದೆ ಇರುವ ನಿನ್ನ ಮಗನ ವರ್ತಮಾನವನ್ನು ಹೇಳೆಂದರೆ ನಾನೇನು ಹೇಳಲಿ? ನಿನಗೆ ತಿಳಿಯದ ಕಾರ್ಯವು ಧಾವದಿರುವುದು ಅಸುರಾರಿ. ಶ್ರೀರಸ್ತು, ನಿನ್ನ ಪುತ್ರನು ಮಿತ್ರರೊಡನೆ ಆಟದ ಬರದಲ್ಲಿ ನಿನ್ನನ್ನು ಮರೆತಿರುವನು ಏನು? ಇದ್ದರೆ ಇರಬಹುದು ಪರಮಾತ್ಮ. ಇದ್ದರೆ ಇರಬಹುದು. ಇಲ್ಲವೇ ಸತಿಯರೊಡನೆ ಸುರತಾನಂದದಲ್ಲಿ ಮಗ್ನನಾಗಿರುವನು ಏನು? ಇದ್ದರೆ ಇರಬಹುದು ನಾರಾಯಣ.
ಇದು ಇದ್ದರೆ ಇರಬಹುದು, ಇಲ್ಲವೇ ಛತ್ರಗಳು ನಿರ್ಮಿಸಿದ ಚಕ್ರ ಬಿಂಬದ ಕೋಟೆಯೊಳಗೆ ಗುರುತಿ ಹೊಂದಿದೆ ಇದು ಮಾತ್ರ ಸಾಧ್ಯವಿಲ್ಲ. ಇದನ್ನು ತಿಳಿಯಬೇಕಾದರೆ ಧರ್ಮದಿನಲ್ಲಿಗೆ ಹೋದರೆ ತಿಳಿಯಬಹುದು. ಗಾಂಡೀವಿ ಬಿಡು ಯಾತಕ್ಕೆ ಯೋಚನೆ ಮಾಡಿವಿ. ಮುರಾಂತಕನೇ ಕಾಣದೆ ಇರಲಾರನು ಅಭಿಮಾನ್ಯುವಿನ ಮುಖವನ್ನು ಬೇಗನೆ. ಹೌದೇ? ಸರಣಿ ತೊಲಗಿದ ಗಗನದಂತೆ ಪಂಕೇರುವಿಲ್ಲದ ಸರದಿಯನ್ನು ಕಂಡಂತೆ ಕೇಸರಿ ವಿರಲಾಪವಿಲ್ಲದ ಕಾನನದಂತೆ ಪರತತ್ವ ವಿಧಾನವನ್ನರಿಯದ ನನ್ನ ವಿಚಾರಚನೆಯಂತೆ ಪುತ್ರನಿಲ್ಲದ ಮೇಲೆ ಈ ಸಂಪತ್ ಭರಿತವಲ್ಲ ಸುಡಬೇಕೇನೋ ಕೃಷ್ಣ. ಹಾಕೋ ನೋಡು, ನೋಡಿದೆನು. ವೀರ ನಾರಿಯರು ವೀರರಿಗಾಗಿ ಜಯದುತ್ತವ ಧಾರತಿಯನ್ನು ತರದಿಯರು ಅಭಿಮಾನ್ಯವನ್ನೆಲ್ಲದ ಜಯದುತ್ತವ ಧಾರತಿ ದಾರಿಗೆ ಬೇಕು. ಅಲ್ಲಿಗೆ ನೋಡು ನಿನ್ನ ಸಾಹಸತ್ವದ ಗತೆಯನ್ನ ಪಂಥ ಪರಾಕ್ರಮವಲ್ಲ ಬೆಂಕಿ ಹಚ್ಚಿ ಸುಡಲೇ. ನಿನ್ನ ಒಡಲೋಳ್ಕದು ಭೇದವನ್ನು ವಹಿಸಿ ನಾ ಪಡೆದ ಮಗನನ್ನು ಕೌರವರ ಬಲ ನಿಖರದೊಳಗೆ ಹಡಗಿಸಿದೆಯೇನೋ ಕಡಲ ಸೈನ. ಸಾಕು ಸಾಕು, ನಿನ್ನ ಸಾಹಸವೇ ದೊಡ್ಡದು ಶ್ರೀಕೃಷ್ಣರಾಯ. ಮಗನನ್ನು ಮಾಡಿದೆಯಲ್ಲೋ ಸಾರಥಿ. ಒಬ್ಬನೇ ನರನ ಕಡು ದುಮ್ಮನವು ರಂಜಿಸಿದು ಮೂರು ಜಗಕ್ಕೆಲ್ಲ. ಈಗ ನನ್ನನ್ನು ಯಾರೇನೆಂದರೂ ಅರ್ಜುನನ ಕೋಪ ರಭಸ ಜ್ವಾಲಕ್ಕೆ ಭುವನ ಬ್ರಹ್ಮಾಂಡವು ಬಿರಿಯಿತೆಂಬಂತೆ ಸುರೇಶ್ವರನು ಇದಾವ ದಾಳಿಯೆಂದು ಹರನಂ ನೆನೆದನು. ದಾತ್ರಿಯಂ ಹೊತ್ತ ಆದಿಶೇಷನು ತತ್ತರಗೊಂಡನು. ಮೃತ್ಯು ಪರಮೇಶ್ವರನ ಮೊರೆ ಮಕ್ಕಳು ಏನು. ಸುರನರ ಗರುಡ ಗಂಧರ್ವನಾದೆಗಳೆಲ್ಲ ಬೆದರಿ ಭಯ. ಸಾರಥಿ, ಯಾವತ್ ರಾಜರು ತಮ್ಮ ಭೋಗ ಭಾಗ್ಯಗಳನ್ನು ಬಿಟ್ಟು ಹೆಪ್ಪಲನಕ್ಕೆ ಮೈಗೊಟ್ಟರು. ಸಾಕು ಸಾಕು, ಯುಧಿಷ್ಠಿರನಿಗೆ ಬಂದೆನು, ರಥವನ್ನು ಇಲ್ಲಿಯೇ ನಿಲ್ಲಿಸಿದೆ. ಈ ಸಮಯದಲ್ಲಿ ಪಾಂಡವರ ಹತ್ತಿರಕ್ಕೆ ಹೋಗದಿರುವುದು ನನಗೆ ಲೇಸಾಗಿ ತೋರುವುದು. ಅದೇಕೆ ದೇವ? ಅರ್ಜುನನ ಕೋಪ ಎಲ್ಲ ಮೀರಿತು ಸಾರಥಿ. ಈಗ ಮೆಲ್ಲನೆ ಹಿಂದಕ್ಕೆ ತಿಳಿದುಕೊಳ್ಳುವುದು ಬಾಪ್ಪರ ಕಾಳ ನನ್ನ ತಿಳಿಸಿಬಿಟ್ಟೆ. ನೀನು ರಾತ್ರದಲ್ಲಿ ಸೂರ್ಯನನ್ನು ಎಷ್ಟು ಪಾಲು ಮಿಕ್ಕಿರಿವಿ ಎಂಬುದು ಗೊತ್ತಾಗದು ಮಣ್ಣಿನ ಮಡಿಲ ಮಕ್ಕಳಿಗೆ. 3 ಪಾದಗಳಿಂದ 3 ಲೋಕಗಳನ್ನೇ ಆಕ್ರಮಿಸಿಕೊಂಡ ಆ ತ್ರಿವಿಕ್ರಮನು ಕೇವಲ ಕೂಸು ನಿನ್ನ ಕಣ್ಣು ತೆಪ್ಪಿಗೆ. ಓ ಮಹತೋ ಮಹಿಯನೇ, ನಿನ್ನೆಗೆಯ ಮಲಗಿರುವ ಅಂದಿನ ಸಕಲನೇ ಕೆರಳಿಸಿ ನನ್ನನ್ನು ಆಶೀರ್ವದಿಸು. ಗೆರವ ಸಮುದ್ರವನ್ನೇ ನಿನ್ನೆಗೆಯ ಉಸಿರಿನಿಂದ ಕೆರಳಿಸಿ ನನ್ನೆಗೆಯೊಳ ಉರುಳಿಸು. ಉರುಳಿಸುವ ಸಂಚಯ ಮಾನ ನೆಗೆಯೊಳಗೆ ನಿನ್ನೆದೆಯ ಸಿರಿಯ ಸುರಿಸಿ. ಓ ಎನ್ನ ತಂದೆಯೇ, ಗುರುದೇವ ದ್ರೋಣಾರ್ಯರೇ, ಕಪಟತನದೆನ್ನೆಮ್ಮಂ ಕೊಂದ ಆ ಕೌಂತೇಯರ ಕೆನ್ನೀರಿನೊಳನೆ ನಿಮಗೆ ದುಃಖಾಶ್ರುಗಳ
ಕಣ್ಣೀರಿನಿಂದ ನಿಮಗೆ ದುಃಖಾಶ್ರುಗಳನ್ನರ್ಪಿಸಲಾರೆ. ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳಿಂದ ನಿಮಗೆ ಪಿಂಡ ಪ್ರದಾನ ಮಾಡುವೆನಲ್ಲದೆ ಬರಿಯ ಕಣ್ಣೀರಿನಿಂದ ನಿಮಗೆ ಪಿಂಡ ಪ್ರದಾನ ಮಾಡಲಾರೆ. ಪಾಂಡವರ ಮೆಲುವ ಮಲ್ಲಿಗೆಯ ಹಾರಗಳು ಕೌರವೇಶ್ವರರಿಗೆ ಹಾಕುವೆ ನನ್ನ ತಂದೆಯ ಜೈ ಜೈಕಾರದನಿ. ಧರ್ಮನಂದನ, ಸೌಂದರ್ಯ ಅತಿಶಯದಿಂದ ಒಪ್ಪುವ ಎಲ್ಲ ಮಗನಾದ ಅಭಿಮಾನಿಗಳನ್ನು ಕರೆಸಿ ಎಲ್ಲ ಮನಕ್ಕೆ ಆನಂದವನ್ನು ತೋರುತ್ತೇನೆ. ಅಗ್ರಜ, ಪೂರ್ಣ ಬಿಂಬದಿಂದಪ್ಪುವ ಅಪರಿಮಿತ ಸಾಕ್ಷಿ ಆಧರಿಪ ಕುಲಾಂತಕನ ಮುಖವನ್ನು ತೋರಿಸು. ಜಗದಗಿಸುವ ಮಗನ ಮನೆರಥದಲ್ಲಿ ಜಗಜಗಿಸುವ ಧನುತ್ಸದ ಪತಾಕಿಗಳಲ್ಲಿ ಒಂದಾದರೂ ಕಾಣಬಲ್ಲವಲ್ಲ ಧರ್ಮನಂದನ. ಒಂದು ಮಾತನ್ನಾಡದೆ ಸುಮ್ಮನೆ ಪ್ರತಿಯಲ್ಲ ಇಚ್ಛನ. ರಮಣ
ವಲ್ಲಭೆ ಅಂತ ಮುದ್ದು ಮಗನನ್ನು ಕಳೆದುಕೊಂಡು ಈ ಸೃಷ್ಟಿಗಳು ಪಂಚೆಂದೆನಿಸಿಕೊಂಡು ನಾನು ಸರ್ವಥಾ ಬಾಳಲಾರನು. ನಾನು ಸರ್ವಥಾ ಇರಲಾರನು ಕಣ್ಣಿಯ ಪ್ರಾಣದೊಡೆಯನೆ. ಅಯ್ಯೇ ಹುಡು ರಾಜಮುಖಿಯರಾದ ನಡೆದು ಮನೆ ಹುರು ಬಡ ಹೆಣ್ಣು ಬೆಳೆದ ಹಡ ಬಡಿಯುವನಂತ ಹೇಳುವ ಮಗನಿಗೆ ಚಿಕ್ಕವನಾದ ಅಭಿಮಾನನ ಚಕ್ರಬಿಂಬದ ಕೋಟೆಯ ಒಳಕ್ಕೆ ತೆರಳುವುದು ತಕ್ಕ ತಲ್ಲವನ್ನು ಹೇಳಬಹುದು. ಸುಂದರ ನಾನಿಲ್ಲದ ಸಮಯದಲ್ಲಿ ಮಗನಿಗೆ ನೆನವನ್ನು ಕೊಟ್ಟರೆ ಸಿಂಹದಂತ ಮಗನನ್ನು ಯಮನವನ್ನಾಗಿಸಿರಿ. ಅಯ್ಯೋ ಪಾಂಡವನ ಬಟ್ಟೆಯಲ್ಲಿ ಅಪರೂಪವಾದ ಒಂದು ಮುತ್ತನ್ನು ಹುಟ್ಟಿತು, ಇಲ್ಲಿಗೆ ನಷ್ಟವಾಯಿತು. ಇನ್ನೇನಿದೆ ಸುಭದ್ರ, ಎನ್ನ ಮನಸ್ಸಾಯಿತು ಚಿನ್ನದಿಂದ. ವಲ್ಲಭೆ ಎಷ್ಟು ಮಂದಿ ನನ್ನ ಕಾಂಗನಾದ ಅಭಿಮನ್ಯುವಿಗೆ ನೀತಿ ಹೇಳಿದರು, ನನ್ನ ಮಾತನ್ನು ಲೆಕ್ಕಕ್ಕೆ ತಾರದೆ ವಲ್ಲಭೆ ಆ ದುರ್ಮಾರ್ಗರಾದ ಕೌರವರ ಪಡೆಯನ್ನು ಒಡೆದು ಬರಲು ಕೊಡು ನೇಮವೆಂದು ಕೇಳಿ ಮರಣಕ್ಕೆ ಗುರಿಯಾದನು. ವಲ್ಲಭ ವಲ್ಲಭೆ ಬೆಂಬಲವಾಗಿ ನಿಮ್ಮ ಅಣ್ಣನಾದ ಭೀಮಸೇನನು ನಿನ್ನ ಅನುಜನಾದ ಅರ್ಜುನನು ಕಾತನೆ. ಸುಂದರಿ ನಿಮ್ಮ ಅಣ್ಣನಾದ ಈ ಅರ್ಜುನವಾಗಿ ನನ್ನ ಮಗನನ್ನು ರಣದೋಳು ಮಡಿದಂತೆ ಮಾಡಿಬಿಟ್ಟರು. ಅಯ್ಯೋ ಕಾತನಿಲ್ಲದೆ ಒಂದು ಕ್ಷಣ ಮಾತ್ರ ನಾನು ಜೀವಿಸಲಾರನು ಕಣ್ಣಿಯ. ಝಡದ ಗಂಡಿಯಾದ ಮರಳಿ ಮನೆ ಪಡೆ
ಸುಂದರಿ, ಅಯ್ಯೋ ನಾನಿಲ್ಲದ ವೇಳೆಯಲ್ಲಿ ಅಣ್ಣಯ್ಯನು ಎನ್ನ ಮಗನ ಮೇಲೆ ಇಂಥ ಮೋಸ ಕೃತ್ಯವನ್ನು ಮಾಡಿದ್ದೇನೆ. ಏನು ಹರಿಯದ ಮಗನನ್ನು ವೈರಿಗಳ ಕೈವಶ ಮಾಡಿ ಬರದ ಚಿಂತೆಯನ್ನು ಮಾಡುತ್ತಾ ಕುಳಿತಿರುವ ಧರ್ಮಜನೇ, ನಿನ್ನ ಅಕ್ಷರರಿಗೆ ಇರುವುದು. ಇನ್ನಾದರೂ ನಿನ್ನ ಮನಸ್ಸಿಗೆ ತಣ್ಣಗಾಯಿತೇನೋ ಧರ್ಮರಾಯ? ಮಗನನ್ನು ಉತ್ತರ ಕಡೆಗಾಗಿ ಅಹೇ ಮಾವಯ್ಯ, ನಮಗೆ ಸಾವಿಗೆ ವೇಳೆಯನ್ನು ಕೊಡು ಮಾವಯ್ಯ. ನಿಮ್ಮ ಸಾವಿಗೆ ನೇಮವನ್ನು ಕೊಡು ಎಂದು ಕೇಳಿದರೆ ನಿಮ್ಮ ಮಾವಯ್ಯನು ಏನನ್ನು ಕೊಡಬೇಕಮ್ಮ? ಪತಿ ಇಲ್ಲದ ಮೇಲೆ ನಾವು ಬದುಕಿದ್ದು ಪ್ರಯೋಜನವೇನು ಮಾವಯ್ಯ? ಯುದ್ಧಕ್ಕೆ ಹೋಗುವಾಗ ಇರಬೇಕಾಗಿತ್ತಮ್ಮ ಈ ಬುದ್ಧಿ. ಸೊಸೆ ಶಿರಮಣಿಯೇ ಮಾವಯ್ಯ, ಅಮ್ಮ ಸೊಸೆಯೇ ಏನು ಕೇಳು. ಚೆನ್ನಾಗಿಯೇ ವೈದವ್ಯಕ್ಕೆ ನಾ ಗುರಿಯಾಗಿ ಮಾವ ಇರಬಾರದು ಎಂತ ಹೆಣ್ಣಿನ ಸೇವಾ. ವೈದವ್ಯಕ್ಕೆ ನಾ ಗುರಿಯಾಗಿ ಮಾವಯ್ಯ, ಅಮ್ಮ ಸೊಸೆಯ ಮೇಲೆ ನಾವು ಎಷ್ಟು ದಿನ ಬದುಕಿದ್ದರೂ ಪ್ರಯೋಜನವೇನು ಮಾವಯ್ಯ? ಶಾಂತರಾಗಿರಮ್ಮ ಸೊಸೆಯೇ. ಪತಿಯಿಲ್ಲದಾಗಿ ಜೀವನವೇ ತಂದು ಮೇಲೆ ಊತಾಳದಿ ಕೊಲವಿದ್ದು ಕೊಲವೇನು ಮಾವಯ್ಯ? ಸ್ವಲ್ಪ ಶಾಂತರಾಗಮ್ಮ ಸೊಸೆ ಶಿರಮಣಿಯೇ. ಪರಾಕ್ರಮಿಯಾದ ಪಾತ್ರ ಕನಕಾಂಗಿಯೇ. ಅಯ್ಯೋ, ನಾವಿರುವುದೇ ವ್ಯರ್ಥ. ಪತಿಭ್ರಷ್ಟಳಾಗಿ ಬಾಳುವುದಕ್ಕಿಂತ ಸಾಯುವುದೇ ಲೇಸಲ್ಲವೇನು ಮಾವಯ್ಯ? ಈಗಲೇ ಕಾಂತನಿಂದ ಪ್ರಾಣವನ್ನು ಬಿಡುವೆನು. ಕುಸುಮ ನೇತ್ರಿಯರಾದ ಸೊಸೆ ಶಿರೋಮಣಿಯೇ ಮಾವಯ್ಯ, ನಿಮ್ಮ ಮುಖವನ್ನು ನೋಡಿದ ಕ್ಷಣಕ್ಕೆ ಅಯ್ಯೋ ಎನ್ನ ಕಣ್ಣಿನ ತಮ್ಮಷ್ಟಕ್ಕೆ ತಾವೇ ನಿರ್ಕರಿಸುತ್ತಾರೆ. ಪ್ರತಾಪ ಭೀಕರನಾದ ಎನ್ನ ಪುತ್ರನಾದ ಮೇಲೆ ನಿಮಗೆ ಸುಖವೆತ್ತಣದು. ಹನಿಮಾನ್ಯದಿಂದ ನಿಮ್ಮ ಸಡಗರವೆಲ್ಲ ಹೋಯಿತು. ಜಡತತ್ವವನ್ನು ನಿಮ್ಮ ಮನೆಗಳಿಂದ ಬರೆದಿರುವುದು. ನಾವಿಲ್ಲದ ವೇಳೆ ನಡೆದು ಅಣ್ಣಯ್ಯನು ಎನ್ನ ಮಗನ ಮೇಲೆ ಇಂಥ ಮೋಸ ಕೃತ್ಯವನ್ನು ಮಾಡಿರುವುದು. ಸಾಕು ಸಾಕು, ನಮ್ಮ ಬಾಳವೇ ಸುಟ್ಟು ಹೋಯಿತಮ್ಮ ಕನಕಾಂಗಿ. ಅಭಿಮಾನಿಗಳ ತಾಯಿ. ಭೀಮ ಪಾರ್ಥರ ನನ್ನ ಕಾಂತನ ಪಾಲಿಗೆ ಒಬ್ಬರಾಗದ ದಿಕ್ಕಿಲ್ಲದ ವೈದ್ಯೇನು ಮಾವಯ್ಯ? ಮಾವಯ್ಯ, ಅಮ್ಮ ಸೊಸೆ ಹೇಳಿದ್ರೆ ಕೇಳು. ಚೆನ್ನಾಗಿಯೋ. ಬಿಡುವೆನು ಪ್ರಾಣ
ಮುತ್ತೈದರು ಎಮ್ಮನ್ನು ಹತ್ತಿರಕ್ಕೆ ಕರೆಯುವರೇ, ಅರಿಶಿಣ ಕುಂಕುಮವನ್ನಿಡುವರೇ. ಮಾವಯ್ಯ, ಅಮ್ಮ ಕನಕಾಂಗಿ, ಇಂಥ ಮುತ್ತೈದತನವನ್ನು ಹೋದ ಮೇಲೆ ನಾವು ಬದುಕಿದ್ದು ಪ್ರಯೋಜನವೇನು ಮಾವಯ್ಯ? ಎಲ್ಲಿಯಾದರೂ ಹೋಗಿ ಕೆರೆ ಬಾವಿಯನ್ನು ಧುಮುಕಿ ಪ್ರಾಣವನ್ನು ಬಿಡು. ಸಾವಿಗೆ ನೇಮನ್ನು ಕೊಡು ಮಾವ, ಇರಬಾರದು ಈ ಜೀವ. ಶತ್ರುಗಳ ಚಿರವನ್ನು ಕಿತ್ತು ಬೀಸಾಟವ ಅತ್ಯಧಿಕ ಬಲಶಾಲಿ ನಾನಿದ್ದು ಚಿತ್ತ ಜನ ಪಿತನಿಗೆ ಗೊತ್ತಿದ್ದು ಎನ್ನ ಮಗನ ಕುತ್ತಿಗೆ ಮುರಿದನು.